ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ನ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಇದರಲ್ಲಿ ಯಾವ್ಯಾವ ಡಿಡಕ್ಷನ್ಸ್ ಕೊಟ್ಬಿಟ್ಟು ಪ್ರಾಬ್ಲಮ್ ಮಾಡಿ ಅಂತ ಹೇಳ್ತಾರೆ ಅಂತ ನೋಡೋಣ. ಸೊ ಈ ಪ್ರಾಬ್ಲಮ್ಮು ನೀವು ಬರ್ಕೊಳ್ಳಿ, ನಿಮ್ಮ ಬೋರ್ಡ್ ಮೇಲೆ ಇದೆ ನೋಡ್ಕೊಳ್ಳಿ. ಮಿಸ್ಟರ್ ತರಸು ಹ್ಯಾವಿಂಗ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ rupees 5 lakhs for the financial year 18-19 furnishes the following information. First one, deposited rupees 50,000 in tax saver deposit in the name of Major Sen in a nationalized bank. Second one, paid rupees 50,000 towards premium on life insurance premium of his married daughter against policy amount rupees 2 lakhs. Third point, purchased approved long-term infrastructure bonds rupees 25,000. Fourth one, contributed rupees 1 lakh to Prime Minister National Relief Fund. Fifth point, donated rupees 20,000 to a government recognized institution for scientific research anta kottu. His gross total income does not include income under the head profit and gains from business and profession. Compute total income ಅಂತ ಕೇಳಿದ್ದಾರೆ. ಇಲ್ಲಿ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಟೋಟಲ್ ಇನ್ಕಮ್ ನಮಗೆ ಬರೋದು ಹೇಗೆ? ಗ್ರಾಸ್ ಟೋಟಲ್ ಇನ್ಕಮಿಂದ ನಾವು ಡಿಡಕ್ಷನ್ಸ್ ಕೊಟ್ಟರೆ ನಮಗೆ ಟೋಟಲ್ ಇನ್ಕಮ್ ಸಿಗುತ್ತೆ. ಸೊ ಇಲ್ಲಿ ಯಾವ್ಯಾವ ಪಾಯಿಂಟು ಯಾವ್ಯಾವ ಸೆಕ್ಷನ್ಗೆ ಅನ್ವಯ ಆಗುತ್ತೆ ನೋಡ್ತಾ ಹೋಗೋಣ. ಸೊ ಫಸ್ಟು ಡೆಪಾಸಿಟೆಡ್ 50,000 ಇನ್ ಟ್ಯಾಕ್ಸ್ ಸೇವರ್ ಡೆಪಾಸಿಟ್ ಇನ್ ದಿ ನೇಮ್ ಆಫ್ ಎ ಮೇಜರ್ ಸನ್ ಇನ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್. ಅಂದರೆ ಇದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದರೆ, ಬ್ಯಾಂಕ್ ಡೆಪಾಸಿಟ್ಸ್ ಮಾಡಿದರೆ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಬರುತ್ತೆ. ಅಂದರೆ ಬ್ಯಾಂಕ್ ಡೆಪಾಸಿಟು ಇಟ್ ವಿಲ್ ಕಮ್ ಅಂಡರ್ ದಿ ATC. You can see it will come under the section ATC. You can cross check. ನಾನು ATC ಅಂತ ಬರೆಸಿದ್ದೀನಿ ನಿಮಗೆ. ಆಮೇಲೆ ಇದು ಕೂಡ ಅಷ್ಟೇ ATCನಲ್ಲೇ ಬರುತ್ತೆ. ಪಾಯಿಂಟ್ ನಂಬರ್ 2 ATCನೇ. ಆದರೆ ಇದರಲ್ಲಿ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಇದರಲ್ಲಿ ಅಮೌಂಟು ಕೊಟ್ಟಿದ್ದಾರೆ, ಸಮ್ ಅಶ್ಯೂರ್ಡು ಕೊಟ್ಟಿದ್ದಾರೆ. ಅಂದರೆ ಆ್ಯಕ್ಚುಯಲ್ ಅಮೌಂಟ್ ಪೇಡು ಆರ್ 20% ಆಫ್ ಸಮ್ ಅಶ್ಯೂರ್ಡ್ ವಿಚ್ ಎವರ್ ಈಸ್ ಲೆಸ್ಸು. ಅದು ನಾನು ನಿಮ್ಗೆ ಹೇಳಿದ್ದೀನಿ. ಬರೀ ಅಮೌಂಟ್ ಕೊಟ್ಟಿದ್ರೆ ಅಮೌಂಟೇ ತೊಗೊಬಿಡ್ಬೋದು ATCನಲ್ಲಿ. ಸಮ್ ಅಶ್ಯೂರ್ಡ್ ಕೊಟ್ಟಾಗ ಅಮೌಂಟು ಆ್ಯಕ್ಚುಯಲ್ ಅಮೌಂಟ್ ಪೇಡ್ ಆರ್ 20% ಆಫ್ ಸಮ್ ಅಶ್ಯೂರ್ಡು ವಿಚ್ ಎವರ್ ಈಸ್ ಲೆಸ್. ಅಂದರೆ 20% ಆಫ್ 2 lakhs. ಸೊ ಅದು ಎಷ್ಟಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ವಿಚ್ ಎವರ್ ಈಸ್ ಲೆಸ್ಸು 40,000 ಆಗುತ್ತೆ. 40,000 ಈಸ್ ಲೆಸ್. ನೆಕ್ಸ್ಟು ಪರ್ಚೇಸ್ಡ್ ಅಪ್ರೂವ್ಡ್ ಲಾಂಗ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ rupees 25,000. ಇದು ಅನ್ವಯ ಆಗಲ್ಲ. ಇದರಲ್ಲಿ ಏನು ಬರಬೇಕಾಗಿತ್ತು ಅಂದರೆ ATCನಲ್ಲಿ ತಗೋಬೋದಾಗಿತ್ತು. ಯಾವಾಗ ಅಂದರೆ ನೋಟಿಫೈಡ್ ಬಾಂಡ್ಸ್ ಫ್ರಮ್ ನೆಬಾರ್ಡ್ ಅಂತ ಬರಬೇಕು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬಾಂಡ್ಸ್ ಇದ್ದರೆ ATCನಲ್ಲಿ ತಗೋಬೋದಾಗಿತ್ತು. ಇದು ತಗೊಳ್ಳೋ ಹಾಗಿಲ್ಲ. ನೆಕ್ಸ್ಟು ಕಾಂಟ್ರಿಬ್ಯೂಟೆಡ್ ಟು 1 lakh ಟು ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡು. ಇದು 80Gನಲ್ಲಿ ಬರುತ್ತೆ. 80Gನಲ್ಲಿ ವಿತೌಟ್ ಲಿಮಿಟು 100%ಗೆ 100% ತಗೋಬೇಕು. 1 lakh to 1 lakh ತಗೋಬೇಕಾಗುತ್ತೆ. ನೆಕ್ಸ್ಟು ಡೊನೇಟೆಡ್ rupees 20,000 ಟು ಎ ಗೌರ್ಮೆಂಟ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಫಾರ್ ಸೈಂಟಿಫಿಕ್ ರಿಸರ್ಚ್. ಇದು ಹೊಸತ್ತಿದು. ಇದು 80GAನಲ್ಲಿ ಬರುತ್ತೆ. 80GAನಲ್ಲಿ ಏನು ಪ್ರಾವಿಷನ್ ಇದೆ ಅಂದರೆ, ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಗೌರ್ಮೆಂಟ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಫಾರ್ ದಿ ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇಲ್ಲಿ ರೂರಲ್ ಡೆವಲಪ್ಮೆಂಟ್ ಅನ್ನೋ ವರ್ಡ್ ಇಲ್ಲ, ಆದರೂ ಕೂಡ ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಸಂಸ್ಥೆಗಳಿಗೆ ಡೊನೇಷನ್ ಮಾಡಿದ್ರೆ ಅದು 80GAನಲ್ಲಿ ಅನ್ವಯ ಆಗುತ್ತೆ. ಇದು ಹೊಸ ಪಾಯಿಂಟು ನಾವು ಇದರಲ್ಲಿ ಕಲಿತಾ ಇರೋದು. ಅದಾದಮೇಲೆ ಇದು ಇವ್ರು ಹೇಳ್ತಾರೆ ಅಂದರೆ ಗ್ರಾಸ್ ಟೋಟಲ್ ಇನ್ಕಮು ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ನು ಅನ್ವಯ ಇಲ್ಲ, ಇದರಲ್ಲಿ ಹಾಕ್ಕೊಂಡಿಲ್ಲ ಅಂತಾರೆ. ಅದು ನಮಗೇನು ಇಂಪಾರ್ಟೆಂಟ್ ಏನಿಲ್ಲ ಬಿಡಿ. ಸೊ ಹಾಗಾಗಿ ಈಗ ನಾವು 1 by 1 ಅನಲೈಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಅನಲೈಸ್ ಮಾಡಿ ಆದಮೇಲೆ ಡೈರೆಕ್ಟ್ಲಿ ನಾವು ಆನ್ಸರ್ ಮಾಡೋ ಕಡೆ ಹೋಗಬೇಕಾಗುತ್ತೆ. ಡೈರೆಕ್ಟ್ ಇನ್ಕಮ್ ಅಂತ ಹಾಕ್ಕೊಂಡು ಪರ್ಟಿಕ್ಯುಲರ್ಸ್ rupees and rupees. ಫಸ್ಟು ಗ್ರಾಸ್ ಟೋಟಲ್ ಇನ್ಕಮ್ ತಗೋಬೇಕು. ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ? ಗ್ರಾಸ್ ಟೋಟಲ್ ಇನ್ಕಮ್ ಇಸ್ 5 lakhs ಔಟರ್ ಕಾಲಮಲ್ಲಿ. ಇದರಲ್ಲಿ ನಾವು ಡಿಡಕ್ಷನ್ಸ್ ಮೈನಸ್ ಮಾಡ್ತಾ ಹೋಗಬೇಕು. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ತಗೊಳ್ಳಿ. ಫಸ್ಟು 80Cನಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರೋದು ಯಾವುದು? ಡೆಪಾಸಿಟ್ ಇನ್ ಎ ಬ್ಯಾಂಕ್. Amount is how much? Deposit in a bank 50,000. Second one, LIC premium paid
ಸೊ ಆ್ಯಕ್ಚುಲ್ ಎಷ್ಟು, ಆ್ಯಕ್ಚುಲ್ ಇರೋದು ಆ್ಯಕ್ಚುಲ್ ಪೇಡ್ ಎಷ್ಟು 50,000 ಆರ್ 20% ಆಫ್ sum assured, whichever is less. So sum assured is how much? 2 lakhs by 20 into 100, 40,000. Whichever is less ಅಂದರೆ 40,000 ತಗೋಬೇಕಾಗತ್ತೆ. ಸೊ LICಗೆ ರಿಲೇಟೆಡು ಇನ್ಯಾವುದಾದ್ರೂ ಇದೆಯಾ? ATC ಗೆ ರಿಲೇಟೆಡ್ ಯಾವುದಾದ್ರೂ ಇದೆಯಾ? ಯಾವುದೂ ಇಲ್ಲ. ಸೊ ATC ಟೋಟಲ್ ಎಷ್ಟಾಯಿತು? 50 + 40 90 ಆಯಿತು. 5 lakhs minus 90,000 4,10,000. ಸೊ ಮೈನಸ್ 80C ಆದಮೇಲೆ 80D ಇದೆಯಾ ನೋಡಿ. 80D ಯಾವುದಕ್ಕೆ ಅಪ್ಲೈ ಆಗುತ್ತೆ? ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡು. 80D ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ಗೆ ಇದೆಯಾ? ಇಲ್ಲ. 80DD ಯಾವುದಕ್ಕೆ ಅನ್ವಯ ಆಗುತ್ತೆ? ಒಬ್ಬ ಡಿಪೆಂಡೆಂಟು ಹ್ಯಾಂಡಿಕ್ಯಾಪ್ ಯಾರಾದರೂ ಇದ್ದರೆ ಮನೆಯಲ್ಲಿ, ಅವ್ರ ಪೇರೆಂಟ್ ಆಗಿರ್ಬೋದು, ಸ್ಪೌಸ್ ಆಗಿರ್ಬೋದು, ಚಿಲ್ಡ್ರನ್ ಆಗಿರ್ಬೋದು, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಗಿರ್ಬೋದು, ಅವ್ರಿಗೆ ಅನ್ವಯ ಆಗುತ್ತೆ. ಅದೇನಾದರೂ ಇದೆಯಾ? ಅದೂ ಇಲ್ಲ. 80DD ಇಲ್ಲ ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಯಾವುದಿದೆ ನಮಗೆ? 80G ಇದೆ. ಸೊ ಮೈನಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಇದೆ. ಸೊ 80Gನಲ್ಲಿ ಯಾವುದಿದೆ? ಒಂದೇ ಒಂದಿದೆ, ಕಾಂಟ್ರಿಬ್ಯೂಟೆಡ್ rupees 1 lakh ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡು. ಇದು ವಿತೌಟ್ ಲಿಮಿಟಲ್ಲಿ ಬರುತ್ತೆ, ಮತ್ತು 100% ತಗೋಬಹುದು. ಇದು 100%ಅಲ್ಲಿ ಬರುತ್ತೆ. ಹಾಗಾಗಿ ಇದರಲ್ಲಿ ವಿತೌಟ್ ಲಿಮಿಟಲ್ಲಿ ಫಸ್ಟ್ ಒನ್ ವಿತೌಟ್ ಲಿಮಿಟ್, ಇದರಲ್ಲಿ ಪಾಯಿಂಟ್ ಎ 100% ಕಾಂಟ್ರಿಬ್ಯೂಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಅಮೌಂಟ್ ಈಸ್ 1 lakh. ಡೈರೆಕ್ಟ್ಲಿ ಈ ಅಮೌಂಟ್ ಡಿಡಕ್ಟಬಲ್ಲು ನಾವು ಹಾಕ್ಕೋಬೋದು. 50% ಯಾವುದಾದ್ರೂ ಇದೆಯಾ ನೋಡಿ? ಇಲ್ಲ. ಆಮೇಲೆ ವಿತ್ ಲಿಮಿಟಲ್ಲಿ ಏನಾದರೂ ಕೊಟ್ಟಿದ್ದಾರೆ ನೋಡಿ? ಅದೂ ಇಲ್ಲ. ಸೊ ಹಾಗಾಗಿ ಇದನ್ನು ನಾವು ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಉಳೀತು? 3,10,000 ಉಳೀತು. ಮೈನಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80GGA. ಇದರಲ್ಲಿ ಹೊಸದಾಗಿ ನಾವು ಈ ಪಾಯಿಂಟ್ ನಾವು ಕಲಿತಾ ಇರೋದು. ಇಟ್ ಈಸ್ ರಿಲೇಟೆಡ್ ಟು ದಿ ಡೊನೇಷನ್ ಗಿವನ್ ಟು ಎ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಫಾರ್ ಸೈಂಟಿಫಿಕ್ ಆ್ಯಂಡ್ ರಿಸರ್ಚ್ ಡೆವಲಪ್ಮೆಂಟು. ಸೊ ಇದು 20% 20,000 ರೂಪೀಸ್ ಇದೆ, ನಾವು ತಗೋಬೇಕು. ಡೊನೇಷನ್ ಟು ರಿಕಗ್ನೈಸ್ಡ್ ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇದರಲ್ಲಿ ರೂರಲ್ ಡೆವಲಪ್ಮೆಂಟ್ ಅನ್ನೋ ವರ್ಡ್ ಇಲ್ಲ. ಸೊ ಹಾಗಾಗಿ ನಾವು ಹಾಗೆ ಮಾಡ್ಕೋಬೋದು, ಪರವಾಗಿಲ್ಲ. ಅದು ಸೈಂಟಿಫಿಕ್ ರಿಸರ್ಚ್ ಅಂತ ಇದ್ದರೆ ಸಾಕು. ಸೊ 3,10,000 ಮೈನಸ್ 20,000 ಎಷ್ಟಾಗುತ್ತೆ? 2,90,000 ಆಗುತ್ತೆ. ಸೊ 2,90,000 ಈಸ್ ಟೋಟಲ್ ಇನ್ಕಮ್. ನೀವು ಬೇಕಾದರೆ ಇಲ್ಲಿ ಬರೀಬೋದು ಟೋಟಲ್ ಇನ್ಕಮ್. ಸೊ ಇದರಲ್ಲಿ ನಾವು ಹೊಸದಾಗಿ ಕಲಿತಾ ಇರೋದು ಯಾವುದು? 80GGA ಒಂದೇ ನಾವು ಕಲಿತಾ ಇರೋದು. ಸೊ 2,90,000 ವಿಲ್ ಬಿ ದಿ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ ಮಿಸ್ಟರ್ ತರಸ್ಸು. ಅವರು ಇದರಲ್ಲಿ ನಮಗೆ ಯಾವುದಾದ್ರು ಹೊಸ ಇದು ಯಾವುದಾದಿದೆ? ಇದರಲ್ಲಿ 80C ಇದೆ, 80G ಇದೆ, 80GGA ಇದೆ. ಸೊ ಇಷ್ಟೆಲ್ಲ ಕವರ್ ಮಾಡಿಬಿಟ್ಟು ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇದರಲ್ಲಿ ನಾವು 80GGA ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆಮೇಲೆ ಮುಂದಿನ ಪ್ರಾಬ್ಲಮ್ಗಳಲ್ಲಿ ಬೇರೆದು ಯಾವುದಾದ್ರೂ ಮಾಡ್ಬೋದು. ಇಲ್ಲಿವರೆಗೂ 80C ನಾವು ನೋಡ್ಕೊಂಡಿದ್ದೀವಿ, 80D ನೋಡಿದ್ದೀವಿ, 80G ನೋಡಿದ್ದೀವಿ, 80GGA ನೋಡಿದ್ದೀವಿ. ಆಯಿತಾ? 80GGA ಆಯಿತು. ನೆಕ್ಸ್ಟು ಇವಾಗ 80GGನೂ ಆಗಿದೆ ನಮ್ಮದು, 80GGAನೂ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು 80DD ನೋಡಬೇಕಾಗುತ್ತೆ, ಮತ್ತು 80U. 80U ಮತ್ತು 80DD ರಿಲೇಟೆಡ್ ಇದೆ. ಇದು ನಿಮಗೆ ಒಂದು ಹಿಂಟ್ ಕೊಟ್ಬಿಡ್ತೀನಿ. ಯಾವ ಥರ ರಿಲೇಟೆಡ್ ಅಂದರೆ ಎರಡೂ ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ ರಿಲೇಟೆಡು. 80DD ಮತ್ತು 80U ಎರಡೂ ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ ರಿಲೇಟೆಡು. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. 80DD ಮತ್ತು 80U ಇದು ಫಿಸಿಕಲ್ ಹ್ಯಾಂಡಿಕ್ಯಾಪು. ಇದರಲ್ಲಿ ಪ್ರಾವಿಷನ್ ಏನಂದರೆ ಅಸೆಸಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರ್ತಾರೆ. ಇದರಲ್ಲಿ ಅಸೆಸಿ ಪ್ರಾವಿಷನ್ ಏನಂತ ಹೇಳಿದ್ರೆ ₹75,000 ಫಿಕ್ಸೆಡ್ ಡಿಡಕ್ಷನು
ಆಯಿತಾ. ಸೊ ₹1,25,000 ಫಾರ್ ಸಿವಿಯರ್ ಡಿಸಬಿಲಿಟಿ ಅಂತ ಕೊಟ್ಟರೆ, ಸಿವಿಯರ್ ಡಿಸಬಿಲಿಟಿ ಅಂತ ಏನಾದರೂ ಕೊಟ್ಟರೆ ಇದು ಫಿಕ್ಸೆಡು 75, ಸಿವಿಯರ್ ಆಗಿ ಏನಾದರೂ ಇದೆ ಅಂದರೆ 1,25,000. 80DD ಒಂದೇ ಒಂದು ವ್ಯತ್ಯಾಸ ಏನಂದರೆ ಇಲ್ಲಿ ಅಸೆಸಿ ಅಲ್ಲದೆ ಇಲ್ಲಿ ಡಿಪೆಂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಅನ್ವಯ ಆಗುತ್ತೆ ಇದು. ಡಿಪೆಂಡೆಂಟ್ಸ್ ಅಂದರೆ ಯಾರು? ಪೇರೆಂಟ್ಸು, ಸ್ಪೌಸು, ಚಿಲ್ಡ್ರನ್ನು, ಬ್ರದರ್ಸ್, ಸಿಸ್ಟರ್ಸ್, ಇವ್ರು ಯಾರೇ ಆಗಿರಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಏನಾದರೂ ಆಗಿದ್ರೆ ಅವರ ಪರವಾಗಿ ಇವರು ಏನಾದರೂ ಅಸೆಸಿ ಈ ಏನಾದರೂ ಡೊನೇಷನ್ ಇದಕ್ಕೆ ಸಂಬಂಧಪಟ್ಟಿದ್ದು ಮಾಡಿದರೆ ಅಥವಾ ಟ್ರೀಟ್ಮೆಂಟ್ ಮಾಡಿದರೆ ಸೊ ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಸೇಮ್ ಇದೆ ಅಮೌಂಟು 75,000 1,25,000. ಸೊ ಹಾಗಾಗಿ ಇದು 80DD ಮತ್ತು 80U ಇಟ್ ಈಸ್ ಇಂಟರ್ ರಿಲೇಟೆಡ್. ಒಂದೇ ವ್ಯತ್ಯಾಸ ಏನಂದರೆ ಇದು ಡೈರೆಕ್ಟ್ಲಿ ಅಸೆಸಿಗೆ ರಿಲೇಟೆಡು, 80DD ಬಂದು ಡಿಪೆಂಡೆನ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ಇದರಲ್ಲಿ ಇನ್ನೊಂದು ಬರುತ್ತೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 ಬುಕ್ಸ್ಗೆ ರಿಲೇಟೆಡು. ಅದು ನಾನು ಒಂದು ಸ್ವಲ್ಪ ಚೆಕ್ ಮಾಡಿ ನಿಮಗೆ ಇಲ್ಲಿ ಬರೆದ್ಬಿಡ್ತೀನಿ, ಯಾಕಂದರೆ ನೆಕ್ಸ್ಟ್ ಪ್ರಾಬ್ಲಮ್ ಹೋಗಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಸೊ 80QQB ಇದು ರಾಯಲ್ಟಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಟ್ರೀಟ್ಮೆಂಟ್ ಏನಂದರೆ ರಾಯಲ್ಟಿ ಅವರು ಎಷ್ಟು ರಿಸೀವ್ ಮಾಡಿರ್ತಾರೆ ಆರ್ ₹3 lakhs ವಿಚ್ ಎವರ್ ಈಸ್ ಲೆಸ್. ಸೊ ಒಬ್ಬ ವ್ಯಕ್ತಿ ಬುಕ್ಸ್ ಬರೆದು ಆ ಬುಕ್ಸಿಂದ ಅವರಿಗೆ ರಾಯಲ್ಟಿ ಏನಾದರೂ ಬಂದಿದ್ರೆ ಅದರ ಆ್ಯಕ್ಚುಯಲ್ ಅಮೌಂಟು ಅಥವಾ ₹3 lakhs ವಿಚ್ ಎವರ್ ಈಸ್ ಲೆಸ್ ತಗೋಬೇಕಾಗುತ್ತೆ. ಸೊ 80DD ಈಸ್ ರಿಲೇಟೆಡ್ ಟು ದಿ ಡಿಸಬಿಲಿಟಿ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪು, ಡಿಪೆಂಡೆಂಟ್ಸು, ಅದರಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಹೆಂಡತಿ ಮಕ್ಕಳಾಗಿರ್ಬೋದು, ಬ್ರದರ್ ಸಿಸ್ಟರ್ಸ್ ಆಗಿರ್ಬೋದು. 80U ಅಸೆಸಿನೇ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾಗ, ನಾರ್ಮಲ್ ಹ್ಯಾಂಡಿಕ್ಯಾಪ್ ಇದ್ದರೆ 75,000 ಅವ್ರಿಗೆ ಡಿಡಕ್ಷನು, ಸಿವಿಯರ್ ಇದ್ದರೆ 1,25,000 ಡಿಡಕ್ಷನ್ ಕೊಡಬೇಕಾಗುತ್ತೆ. 80QQB ಅನ್ನೋದು ರಾಯಲ್ಟಿ ರಿಸೀವ್ಡು, ಅದಕ್ಕೆ ಬುಕ್ಸ್ ಏನಾದರೂ ಬರೆದು ರಾಯಲ್ಟಿ ಬಂದರೆ ಅಥವಾ ಏನಾದರೂ ಒಂದು ಸಾಂಗ್ ಬರೆದು ರಾಯಲ್ಟಿ ಬಂದರೆ ಅಥವಾ ಒಂದು ಏನಾದರೂ ಒಂದು ಸ್ಟೋರಿ ಬರೆದು ರಾಯಲ್ಟಿ ಬಂದರೆ, ರಾಯಲ್ಟಿ ರಿಸೀವ್ಡ್ ಅಂತ ಏನಾದರೂ ಬಂದಾಗ ಇದೇನಪ್ಪ ಹೇಳ್ತೀವಿ ಅಂದರೆ ನಾವು ಆ್ಯಕ್ಚುಯಲ್ ಅಮೌಂಟ್ ರಿಸೀವ್ಡು ಆರ್ ₹3 lakh ವಿಚ್ ಎವರ್ ಈಸ್ ಲೆಸ್. ಎರಡರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದು ತಗೋಬೇಕಾಗುತ್ತೆ. ಇಷ್ಟು ನೀವು ಕಲ್ತ್ಕೊಂಡ್ರೆ ನಮ್ಮ ಈ ಒಂದೇ ಒಂದು ಪ್ರಾಬ್ಲಮ್ ಉಳಿತದೆ, ಅದನ್ನು ಮಾಡಿ 1-2 ಪ್ರಾಬ್ಲಮ್ ಉಳಿತದೆ, 2ರಿಂದ 3 ಅದು ಮಾಡಿ ಮುಗಿಸ್ಬೋಣ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸ್ಟೇ ಹೋಮ್, ಸ್ಟೇ ಸೇಫ್.